ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಈಗಂತೂ ಪರೀಕ್ಷೆ ಸಮಯ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಎಕ್ಸಾಮ್ಸ್ಗಳು ನಡೆಯುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ ಆಗಿರ್ಬೋದು, ಎಲ್ರಿಗೂ ಕೂಡ ಎಕ್ಸಾಮ್ಸ್ ಸಮಯ ಆಗಿದೆ. ಹಾಗಾಗಿ ಈ ಕೆಲವೊಂದು ಮಕ್ಕಳಿಗೆ ಎಷ್ಟೇ ಓದಿದ್ರು ಕೂಡ ನೆನಪಲ್ಲಿ ಇರೋದಿಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅದಕ್ಕೆ ಯಾವ ರೀತಿ ಏನು ಮಾಡಬೇಕು, ಓದಿದ್ದು ತಲೆಯಲ್ಲಿ ಉಳಿಬೇಕು, ನೆನಪಿರಬೇಕು ಅಂದರೆ ಏನು ಮಾಡಬೇಕು, ಅದರಲ್ಲಿ ಜ್ಯೋತಿಷ್ಯದಲ್ಲಿ ಏನಾದರೂ ಅದು ಪ್ರಾಬ್ಲಮ್ ಅಥವಾ ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅನ್ನೋದ್ರ ಜೊತೆಗೆ ಇನ್ನು ಹೈಯರ್ ಸ್ಟಡೀಸ್ ಕೂಡ ಮಾಡಬೇಕು ಅಂದ್ಕೊಂಡಿರ್ತಾರೆ. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅದೆಲ್ಲ ಯಾವ ರೀತಿ ತಿಳ್ಕೊಳ್ಳೋದು ಆಗುತ್ತೋ ಇಲ್ವೋ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗೆ ಇದೇ ಏಪ್ರಿಲ್ 20ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ 112ನೇ ಬ್ಯಾಚಸ್ ಶುರು ಆಗ್ತಿರೋದು. 6,999 ತುಂಬ ಕಡಿಮೆ ಮೊತ್ತದಲ್ಲಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಬೋದು. ಏನು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಕೇಳ್ತೀರಾ, ಹಾಗಾಗತ್ತಾ ಹೀಗಾಗತ್ತಾ ಅಂತ, ಅದನ್ನೇ ನೀವು ಜ್ಯೋತಿಷ್ಯ ಕಲಿತ್ಕೊಂಡ್ರೆ ಸ್ವತಃ ನೀವೇ ತಿಳ್ಕೊಳ್ಬೋದು. ನಿಮ್ದಾಗಿರ್ಬೋದು, ನಿಮ್ಮ ಮನೆಯವ್ರದ್ದಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರದ್ದು ಕೂಡ ನೀವೇ ತಿಳ್ಕೊಳ್ಬೋದಾಗಿದೆ. ಸೊ ಇದೇ 20ನೇ ತಾರೀಕಿಂದ ಮಿಸ್ ಮಾಡದೆ ಬನ್ನಿ. ಹಾಗೆ ಜ್ಯೋತಿಷ್ಯ ಕ್ಲಾಸಲ್ಲಿ ನೀವು ಏನು ಕಲಿತೀರಾ ಅನ್ನೋದ್ರ ಬಗ್ಗೆ ಏಪ್ರಿಲ್ 11ನೇ ತಾರೀಕು ಒಂದು ಫ್ರೀ ಕ್ಲಾಸ್ ಇರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಫ್ರೀ ಕ್ಲಾಸ್ ಜಾಯ್ನ್ ಆಗಿ ಆ ಕ್ಲಾಸಸ್ಸಲ್ಲಿ ನೀವೇನೆಲ್ಲ ವಿಚಾರ ಕಲ್ತ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಅವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡು, ಹಾಗೆ ನಿಮ್ಮ ಡೌಟ್ಸ್ ಏನಿದ್ರು ಕೂಡ ಗುರುಜಿ ಅವ್ರ ಹತ್ರ ಅದಕ್ಕೆ ಕ್ಲಾರಿಫಿಕೇಶನ್ ತಗೊಳ್ಬೋದು. ಹಾಗೆ ಜೊತೆಲಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿದ್ದಾರೆ ಪಂಡಿತ ದಿನೇಶ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ಇವತ್ತಿನ ಟಾಪಿಕಲ್ಲಿ ಹೇಳಿದೆ, ಮಾರ್ಚ್ ತಿಂಗಳು ಪರೀಕ್ಷೆ, ಜೊತೆಗೆ ಸಾಕಷ್ಟು ಮಕ್ಳಿಗೆ ತೊಂದರೆ. ಅದು ಎಷ್ಟೊಂದು ಓದ್ತೀವಿ, ತಲೆಯಲ್ಲೇ ಉಳಿಯಲ್ಲ. ಯಾಕೆ ಆ ರೀತಿ ಆಗುತ್ತೆ, ಏನು ಕಾರಣ ಅಂತ ಹೇಳೋದಾದರೆ, ನಮಗೆ ಗ್ರಹಗಳು ಇಂಡಿಕೇಶನ್ ಕೊಡ್ತವೆ, ಸೂಚನೆ ಕೊಡ್ತವೆ, ಆದರೆ ಗ್ರಹಗಳೇ ನಡೆಸೋದಿಲ್ಲ. ಈಗ ಚಾಕ್ಲೇಟ್ ಇಟ್ಟಿರುತ್ತೆ, ಗ್ರಹ ಒಂದು ಚಾಕ್ಲೇಟ್ ಇಟ್ಟಿರುತ್ತೆ, ತಿಂದರೆ ಚಾಕ್ಲೇಟು ಗ್ರಹ ಮಾಡಿಸಿದ್ದು ಅಂತ ಹೇಳ್ತೀವಿ. ತಿಂದೇ ಹೋದರೆ ಗ್ರಹ ಕೊಟ್ಟಿಲ್ಲ ಅಂತಲ್ಲ, ನನ್ನ ಸ್ವ ಇಚ್ಛೆ ಬರುತ್ತೆ. ಆ ಕಾರಣಕ್ಕೆ ಮಂತ್ರ ಹೇಳಬೇಕು. ಅರ್ಥ ಆಯ್ತಲ್ವಾ? ಇವಾಗ ಚಾಕ್ಲೇಟ್ ಇರುತ್ತೆ, ತಿನ್ನಬಾರ್ದು. ನಮಗೆ ಕಲ್ಲು ಅಲ್ಲು ಏನೋ ಬರುತ್ತಲ್ಲ, ಕಲ್ಲೇನೋ ಬರ್ತದಲ್ಲ, ಉಳುಕ್ ಅಂತಾರೆ, ಅದು ಉಳುಕಲ್ಲು ಆನಿಕಲ್ಲು, ಉಳ್ಕಲ್ಲು. ಆ ಉಳ್ಕಲ್ಲಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಚಾಕ್ಲೇಟ್ ತಿಂದರೆ ಬರುತ್ತೆ ಅಂತ. ಚಾಕ್ಲೇಟ್ ಇಟ್ಟಿರ್ತಾನಪ್ಪ ದೇವರು, ಅವನ ಕೆಲಸ ಏನು? ಅವನ ಕೆಲಸ ಕೊಡೋದಷ್ಟೇ, ತಿನ್ನೋದು ಬಿಡೋದು ನಿನ್ನ ಕರ್ಮ ಅಂತ ಬಿಡುತ್ತೆ. ಸೊ ಈ ರೀತಿ ಗ್ರಹಗಳು ತಮ್ಮ ಕಾರಕತ್ವ ಅಂತ ನಾವು ಏನು ಕರಿತೀವಿ, ಸಿಗ್ನಿಫಿಕೆನ್ಸ್ ಕೊಡುತ್ತೆ. ನಾವು ಅದನ್ನು ತೊಗೊಳ್ಬೇಕಾ ಬಿಡಬೇಕಾ ಅಂತ ಹೇಳಿ ನಮ್ಮ ವಿವೇಕಕ್ಕೆ ಬಿಡಬೇಕು. ಈಗ ನಾವು ಹೇಳ್ತೀವಿ ಮಕ್ಕಳಿಗೆ, ಕೆಲವು ಗ್ರಹಗಳು ಸ್ವಲ್ಪ ನೆಗೆಟಿವ್ ಆಗಿ ಅವ್ರಿಗೆ ಮೈಂಡ್ಗೆ ಇಂಪ್ಯಾಕ್ಟ್ ಆಗಿರುತ್ತೆ. ನೋಡಪ್ಪ ನೀನು ಚೆನ್ನಾಗಿ ಓದಿದ್ರೆ ಚೆನ್ನಾಗಾಗುತ್ತೆ ಅಂತ. ಕೆಲವ್ರಿಗೆ ಏನೂ ಹೇಳೋದೇ ಬೇಡ, ಅವರೇ ಅಮ್ಮ ನಾನು IAS ಆಗಬೇಕು, ಅಮ್ಮ ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಕೆಲವು ಗ್ರಹಗಳು ಪ್ರಚೋದನೆ ಮಾಡುತ್ತೆ, ಅದಕ್ಕೆ ಪುಷ್ ಮಾಡ್ತೀವಿ. ಕೆಲವು ಗ್ರಹಗಳು ಪ್ರಚೋದನೆ ಮಾಡಲ್ಲ, ಅದನ್ನು ಪುಷ್ ಮಾಡಬೇಕಾಗತ್ತೆ ಪೋಷಕರು ಮತ್ತು ಅವರು. ಇದು ಜ್ಯೋತಿಷ್ಯದಲ್ಲಿ ಬಂದಿರತಕ್ಕಂಥ ಕರ್ಮಫಲ. ಕರ್ಮಾನುಸಾರ ಸುಲಭವಾಗಿದೆಯಾ ಕಲಿಯೋದು ಅಥವಾ ಕರ್ಮಾನುಸಾರ ಕಷ್ಟವಾಗಿದೆಯಾ ಕಲಿಯೋದು ಅಂತ. ಯಾವಾಗ ನೀವು ಜ್ಯೋತಿಷ್ಯ ಕಲಿತೀರಾ ಆವಾಗ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರಾ ಇಲ್ವ ಅಂತ. ತುಂಬ ಜನ ಈ ನ್ಯೂಮರಾಲಜಿಗೆ ಹೋಗ್ಬಿಡ್ತೀರಿ ನೀವೆಲ್ಲ. ಯಾರು ಪೋಷಕರು ಮನೇಲಿದ್ದಾರೆ, ಇವತ್ತೇನು ವಾಹಿನಿ ನೋಡ್ತಾ ಇದ್ರಿ ನೀವೆಲ್ಲ, ಒಂದು ಆಲೋಚನೆ ಮಾಡಿ, ಹೌದು ನನ್ನ ಮಕ್ಕಳು ಇಷ್ಟೆಲ್ಲ ಇದೆ, ಓದ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ನಾವು ಜ್ಯೋತಿಷ್ಯ ಕಲಿತು ನೋಡೋಣ ಹೇಗೆ ಅವರು ಯಾವ ಲೈನಲ್ಲಿ ಹೋಗಬೇಕು ಅಂಥೇಳಿ ಭಾಳ ಸುಲಭವಾಗಿ ಕಲಿತಾಗ ನಿಮ್ಮ ಮಕ್ಕಳ ಜೀವನನ ನೀವೇ ರೂಪಿಸ್ಬೋದು. ಹಾಗೆ ನಿಮ್ಮ ಮಕ್ಕಳಿಗೆ ಜ್ಯೋತಿಷ್ಯದ ಮೇಲೆ ಆಸಕ್ತಿನೂ ಬರುತ್ತೆ, ಒಂದು ರೀತಿ ನಂಬಿಕೆ ಬರುತ್ತೆ. ನಮ್ಮ ಹಿಂದೂ ಸನಾತನ ಧರ್ಮ ಮುಂದೆ ಹೋಗೋಕ್ಕೆ ನೀವುಗಳೇ ಸಹಾಯ ಮಾಡ್ತೀರ. ನೀವುಗಳೇ ಬಂದಿಲ್ಲ ಅಂದರೆ ಏನು ಮಾಡೋದು? ಫೀಸ್ ಇಟ್ಟಿರೋದು ಅಂಥದ್ದೇನು ಜಾಸ್ತಿ ಇಲ್ಲ, ಸಣ್ಣ ಫೀಸ್ ಇಟ್ಟಿದ್ದೀವಿ, ಸಣ್ಣ ಮೊತ್ತ. ಜ್ಯೋತಿಷ್ಯ ಕಲಿಯೋಕ್ಕೆ ಕಲಿತಾದ್ಮೇಲೆ ನೀವೇ ಏನು ಹೇಳ್ತೀರಾ, ಸರ್ ಏನು ಸರ್ ನಿಮ್ಮ ಫೀಸ್ ಏನು ಇಲ್ಲವೇ ಇಲ್ಲ, ಎಷ್ಟು ವಿಚಾರ ತಿಳ್ಕೊಂಡ್ವಿ, ಎಷ್ಟು ಬದುಕುಗಳು ಚೇಂಜ್ ಆದ್ವಿ, ಈಗಿರೋ ದಶಾಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ನಾವು ಬದಲಾಯಿಸ್ಬೋದು, ಮುಂದಿನ ದಶ ಬರ್ತಕ್ಕಂಥದಕ್ಕೆಲ್ಲ ನಾವು ಕರೆಕ್ಟಾಗಿ ಸಿದ್ಧ ಮಾಡ್ಕೊಂಡಿದ್ದೀವಿ, ಮುಂದೆ ಗೊತ್ತಾಗ್ತಾ ಇದೆ ನನಗೆ ಮನೆ ಯಾವಾಗ ಕಟ್ತೀನಿ, ಎಲ್ಲ ಕೊಡ್ತೀನಿ ಅಂತ. ಎಜುಕೇಷನ್ಗೆ ಬಂದಾಗ ಯಾವ ಲೈನ್ ಆರಿಸ್ಕೋಬೇಕು ಅಂತ ನಾವು ತಿಳ್ಕೊಬೇಕು ಅಂತಂದರೆ ಇಲ್ಲಿ ಎರಡು ವಿಚಾರಗಳಿದ್ದಾವೆ. ಒಂದು ಗ್ರಹ, ಇನ್ನೊಂದು ಮನೆಗಳು. ಮನೆಗಳು ಕೆಲವು ದಾರಿಯನ್ನು ತೋರಿಸುತ್ತೆ.
ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಓದಬೇಕು ಅಂದರೆ ಅಲ್ಲಿ 3 ಮನೆ ಭಾಳ ಪ್ರಮುಖವಾಗಿ ತೋರಿಸುತ್ತೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಇಂಜಿನಿಯರಿಂಗ್ಗೆ ಭಾಳ ಒಳ್ಳೆಯದು. ಅದರಲ್ಲಿ ವಿಶೇಷವಾಗಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಓದಬೇಕು ಅಂತಂದರೆ ಸ್ವಲ್ಪ ಬದಲಾಗಿ 5 ಅಂತ ಬರುತ್ತೆ. ಆರ್ಕಿಟೆಕ್ಟ್ ಮಾಡೋರಿಗೆ 5 ಅಂತ ಬರುತ್ತೆ. ಹಾಗೆ ನಾವು ಡೇಟಾ ಸೈನ್ಸ್ಗೆ ಹೋಗಬೇಕು, ಡೇಟಾ ಬಗ್ಗೆ ನಾನು ಅನಾಲಿಸಿಸ್ ಮಾಡಬೇಕು ಅಂದರೆ 4 ಅಂತ ಬರುತ್ತೆ. 12 ಮನೆಗಳು ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ತೋರಿಸುತ್ತೆ. 12 ವಿಧವಾಗಿರ್ತಕ್ಕಂಥ ನಂಬರ್ಗಳು ಅಥವಾ ಎಜುಕೇಷನ್ ತೋರಿಸುತ್ತೆ. ಅದ್ರ ಜೊತೆಗೆ ಗ್ರಹಗಳು ಕೂಡ ವಿಚಾರವನ್ನು ತೋರಿಸುತ್ತೆ. ಗ್ರಹಗಳು ಏನು ವಿಚಾರ ತೋರಿಸುತ್ತೆ? ಈಗ ಫಾರ್ ಎಕ್ಸಾಂಪಲ್ ಆರ್ಕಿಟೆಕ್ಟ್ ಆಗಬೇಕು ಅಂದರೆ ಅದೊಂದು ಡಿಸೈನು, ಅದಕ್ಕೆ ಕಾರಕ ಆಗಿರ್ತಕ್ಕಂಥ ಒಂದು ಗ್ರಹ ಅಲ್ಲಿ ಶುಕ್ರ ಆಗಿರ್ತಾನೆ ಮತ್ತು ಮಂಗಳನೂ ಕೂಡ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್ ನಾನು ಮೆಡಿಕಲ್ಗೆ ಹೋಗಬೇಕು ಅಂತ ಬರುತ್ತೆ. ಅದ್ರಲ್ಲಿ ಮೆಡಿಕಲ್ಗೆ ಹೋಗೋಕ್ಕೆ ನಮಗೆ 8ನೇ ಮನೆ 12ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 8 ಸರ್ಜರಿ ತೋರಿಸುತ್ತೆ, 12 ನಮಗೆ ಡೀಪ್ ರಿಸರ್ಚ್ ತೋರಿಸುತ್ತೆ, 6ನೇ ಮನೆ ಜನರಲ್ ಮೆಡಿಸಿನ್ ತೋರಿಸುತ್ತೆ, 5ನೇ ಮನೆ ಹೀಲಿಂಗ್ ಇಂಡಸ್ಟ್ರಿ ತೋರಿಸುತ್ತೆ. ಇಷ್ಟೂ ಮನೆಗಳು ಮೆಡಿಕಲ್ ಇಂಡಸ್ಟ್ರಿಗೆ ಹೋಗೋರಿಗೆ 5, 6, 8, 12 ಈ ಒಂದು ಮನೆಗಳು ತೋರಿಸುತ್ತೆ. ಯಾವಾಗ ನೀವು ಜ್ಯೋತಿಷ್ಯ ಕಲಿತೀರಾ, ಈ ಕಾಂಬಿನೇಷನ್ ಜೊತೆ 10, 11 ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಂಗತಿ ನಾವು ನೋಡ್ತೀವಿ. ಅಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾವು ನೀಟ್ ಮುಗಿಸ್ತೀವ, ಅದು ಇಂಪಾರ್ಟೆಂಟ್. CETಗೆ ಮುಗಿಸ್ತೀವ, ಸಕ್ಸಸ್ ಆಗುತ್ತೆ. ಈಗ ತುಂಬ ಜನ JEE ಮಾಡಬೇಕು ಮತ್ತು NDA ಮಾಡಬೇಕು ಅಂತೆಲ್ಲ ಇರ್ತಾರೆ, IITಗೆ ಹೋಗಬೇಕು ಅಂತೆಲ್ಲ ಇರ್ತಾರೆ. ಅಲ್ಲಿಗೆ ಹೋಗ್ಬಿಟ್ರೆ ಇದು ಅಂತ ಯಾವುದೋ ಬರೀತಾರೆ, ಯಾವುದೋ GMAT, CAT, MAT, CET ಎಲ್ಲ ಬರಿತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಟಫ್ ಕಾಂಪಿಟೇಷನ್ ಜೊತೆಗೆ ನಿಮಗೆ 6, 10, 11 ಕಾಂಬಿನೇಷನ್ ಬರಬೇಕು. ತುಂಬ ಜನ ಅದನ್ನು ಮಾಡಿ ನಾನು ಇನ್ನೊಂದು ವರ್ಷ ಮಾಡ್ತೀನಿ ಅಂತ ವರ್ಷಗಳು ಸ್ವಲ್ಪ ಹಾಳಾಗ್ತಕ್ಕಂಥ ಸಾಧ್ಯತೆಯೂ ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ವರ್ಷಗಳ ಹಾಳಾದಾಗ ನಮಗೆ ಮುಂದೆ ಏನಾದ್ರು 3 ವರ್ಷ ಹಾಳು ಮಾಡಿದ್ವಿ, ಈಗ ಮತ್ತೆ ನಾವು ಇಂಜಿನಿಯರಿಂಗ್ಗೆ CET ಬರೆದು ಮತ್ತೆ ಹೋಗಬೇಕು, 3 ವರ್ಷ ಡಿಲೇ. ಇವ್ರ ಜೊತೆ ಇರೋರೆಲ್ಲ ಇನ್ನೊಂದು 2 ವರ್ಷ ಆದರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಮುಂದೆ ಹೊಟ್ಟೋಗಿರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಯಾರು ಮಾಡ್ಕೊಳ್ತಾರೆ? ನೀವೇ ಮಾಡ್ಕೊಳ್ತೀರ. ಇಲ್ಲಿ 2 ರೀತಿಯಾಗಿರ್ತಕ್ಕಂಥದ್ದು. ಒಂದು, ಗ್ರಹಗಳು ತಮ್ಮ ಕಾರಕತ್ವದ ಮೇಲೆ ವಿದ್ಯಾಭ್ಯಾಸ ಕೊಡೋದಿಲ್ಲ. ಅಂಥ ಸಮಯದಲ್ಲಿ ನಾವು ಭಾಳಷ್ಟು ಪುಷ್ ಮಾಡಬೇಕು. ಆ ಪುಷ್ ಮಾಡ್ತಕ್ಕಂಥ ವಿಚಾರ ಹೇಗೆ? ದಾನಗಳು ಮಾಡ್ಕೋಬೇಕು, ಹಾಗೆ ಆ ಗ್ರಹದ ಉಂಗುರ ಅಥವಾ ರುದ್ರಾಕ್ಷಿ ಹಾಕೋಬೇಕು. ಅಥವಾ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು, ಎಜುಕೇಷನ್ ಕಾಂಬೋ ಅನ್ನೋ ಒಂದು ಕ್ರಿಸ್ಟಲ್ಸೇ ಬರುತ್ತೆ, ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಓದಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ, ಇಂಟ್ರೆಸ್ಟಿಂಗ್ ಬರುತ್ತೆ ಒಂದು. ಹಾಗೆ ಫೈನಲ್ ಆಗಿ ಏನೇ ಎಜುಕೇಷನ್ ಮಾಡಿದ್ರೂ ಕೂಡ ಅದನ್ನು ರಿಪೀಟ್ ಮಾಡಲೇಬೇಕು ನಾವು. ಯಾಕೆಂದರೆ ಈ ಮೈಂಡು ಒಂದು ರೀತಿ ಒಂಥರ ಸೇವಕ ಇದ್ದಂಗೆ, ಎಷ್ಟು ರಿಪೀಟ್ ಮಾಡ್ತೀವೋ ಅಷ್ಟು ಅಭಿವೃದ್ಧಿ ಆಗುತ್ತೆ. ಈ ಸೇವಾ ಮಾಡತಕ್ಕಂಥ ವಿಚಾರದಲ್ಲಿ ಸೇವೆ ಮಾಡ್ತಾನೇ ಇರಬೇಕು. ಅಂದರೆ ಆ ಮೈಂಡಿಗೆ ಸೇವೆ ಮಾಡ್ತಾನೇ ಇರಬೇಕು ಅಂದರೆ ಒಂದು ವಿಚಾರನ ತಗೊಳ್ತಾನೇ ಇರಬೇಕು. ಇಷ್ಟು ವಿಚಾರ ಬರ್ತಕ್ಕಂಥದ್ದು. ಓಕೆ ಗುರುಜಿ, ಕಾಲರ್ ಇದ್ದಾರೆ ಒಬ್ಬರು, ಮಾತಾಡೋಣ. ಹಲೋ Hello, call is now being recorded. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ಕಾವ್ಯ ಅಂತ, ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿರೋದು. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಏಪ್ರಿಲ್ 1. ಓಕೆ, ಇಯರು 2015. 15. ಹುಟ್ಟಿದ ಸಮಯ ಮಧ್ಯಾಹ್ನ 2:39. ಓಕೆ, ಹುಟ್ಟಿದ ಊರು ಬ್ಯಾಂಗ್ಳೂರೇ. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಅವ್ನ ಇದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ. ಓಕೆ, ಏನು ಓದ್ತಾ ಇದ್ದಾರೆ ಈಗ? ಇವಾಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅಷ್ಟು ಬೇಗ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು? ಬಂದು ಕಲೀರಿ, 6,999 ಕೊಡ್ತಾ ಇದ್ದೀವಿ, ಜೀವನನೇ ನೋಡ್ಕೋಬೋದು ಅಂತಂದರೆ ಒಬ್ಬರೂ ಮಾತಾಡಲ್ಲ. ಹೌದು, ಕಲಿಸ್ತಾ ಇದ್ದೀರಾ, ಕಲಿಬೋದಾ, ನಮಗೆ ಹತ್ತುತ್ತಾ, ಆ ಮೈಂಡೇ ಇಲ್ಲ. ಜನ ಹೆಂಗೆ ಅಂದರೆ ಫ್ರೀ ಕೊಟ್ಟರೆ ಫಿನೈಲ್ ಕುಡಿತಾರಲ್ಲ, ಆ ಥರ ಜನಸಂಖ್ಯೆ ಇಲ್ಲಿರೋದು. ಕರ್ನಾಟಕದಲ್ಲಿ ಹೇಳ್ಕೊಡ್ತಕ್ಕಂಥವ್ರು ಯಾವ್ದಾರು ಒಂದು ಇನ್ನೊಂದು ಕಾರ್ಯಕ್ರಮ ಯಾವ್ದಾರು ಇದೆಯೇನಮ್ಮ? ಯಾವ್ದಾರು ವಾಹಿನಿಲಿ ಜ್ಯೋತಿಷ್ಯ ಹೇಳ್ಕೊಡ್ರೆ ಒಬ್ಬರಾದ್ರು. ಒಂದು ಕಡೆ ಬೈತಾ ಇದ್ರು, ಬರೀ ಈ ಜನಾಂಗದವರೇ ಕಲ್ತರು ಅಂತ, ನಮ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ ಅಂತ. ಇವಾಗ ಅದೇ ಜನಾಂಗದವರು ಎಲ್ಲ ಸರ್ವ ಜನಾಂಗಕ್ಕೂ ಹೇಳ್ಕೊಡ್ತಾ ಇದ್ದಾರೆ. ಇವಾಗ ಯಾರೂ ಮಾತಾಡ್ತಾ ಇಲ್ಲ. ಜ್ಯೋತಿಷ್ಯನ ಒಂದು ವರ್ಗದವ್ರು ಮಾತ್ರ ತಾನು ಹೇಳ್ಕೊಡ್ತಾ ಇದ್ದು. ಇವಾಗ ನಾವು ಎಲ್ಲರಿಗೂ ಹೇಳ್ಕೊಡ್ತಾ ಇದೀವಲ್ಲ. ನೀವು ಯಾವುದೇ ಜಾತಿ, ಕುಲ, ಮತ ಯಾವುದು ಭೇದ ಇಲ್ಲದೆ ಹೇಳ್ಕೊಡ್ತಾ ಇದೀವಿ. ಇವಾಗ ಯಾರೂ ಮಾತಾಡಲ್ಲ. ಆ ಪ್ರಗತಿಪರವ್ರು ಬಂದು ಮಾತಾಡಬೇಕು. ಇಂಥ ದಿನೇಶ್ ಗುರೂಜಿ ಅಂತ ಇದ್ದಾರಪ್ಪ, ಅವ್ರು ಎಲ್ಲರಿಗೂ ಜ್ಯೋತಿಷ್ ಹೇಳ್ಕೊಡ್ತಾ ಇದ್ದಾರೆ, ಜಾತಿ ಭೇದ ಮತ ಇಲ್ಲ ಅಂತ. ಇದನ್ನು ಕೇಳಲ್ಲ ಅವರು. ಏನಾರು ಆಗ್ಬಿಟ್ರೆ ಅಲ್ಲಿ ನಮ್ಮ ಹಿಂದೆ ಬಂದುಬಿಡ್ತಾರೆ ಗಲಾಟೆ ಮಾಡೋಕ್ಕೆ. ಒಳ್ಳೇದು ಮಾಡ್ತಾ ಇದ್ದಾಗ ಒಬ್ಬರು ಎತ್ತಿಡ ಹೇಳಲ್ಲ. ಇದೇ ಪ್ರಾಬ್ಲಮ್ಮು ಜನರಲ್ಲಿ.
ಕಲಿಯೋಕ್ಕೂ ಇಂಟ್ರೆಸ್ಟು ಆಸಕ್ತಿ ಕೊಡಬೇಕು. 10 ವರ್ಷ ಆಗಿದೆ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಮಖ ನಕ್ಷತ್ರ 2035 ಶುಕ್ರ. ಎಜುಕೇಷನ್ ಶುಕ್ರದಶದಲ್ಲಿ ಡಲ್ ಇರುತ್ತೆ, ನಾನು ಯಾವಾಗಲೂ ಹೇಳಿದ್ದೀನಿ. ಆದರೆ ಮುಗಿಸ್ತಾರೆ, ಯಾಕೆಂದರೆ ಕಾಂಬಿನೇಷನ್ ನೋಡ್ತೀವಿ, ಗ್ರಹ ನೋಡ್ತೀವಿ. ಗ್ರಹ ಡೌನ್ ಇದೆ, ಕಾಂಬಿನೇಷನ್ ಹೈ ಇದೆ. ಈ ಕಾಂಬಿನೇಷನ್ 10, 4, 11 ಬಂದಿರತಕ್ಕಂಥ ಶುಕ್ರನಿಗೆ 6 ಮುಖದ ರುದ್ರಾಕ್ಷಿ ಹಾಕಿ ಎಜುಕೇಷನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ಅದ್ರ ಜೊತೆ ಒಂದು ಉಂಗುರ ಸಜೆಸ್ಟ್ ಮಾಡ್ತೀನಿ. ಒಂದು ಬ್ಲೂ ಸಫೈರ್ ಅವ್ರ ಹತ್ರ ಇಟ್ಕೊಂಡ್ರೆ ಸಾಕು, ಅಟ್ರ್ಯಾಕ್ಟ್ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ಯಾವಾಗಲೂ ಕೂಡ ಮೊಬೈಲು, ಫ್ರೆಂಡ್ಸು, ಆಟ ಪಾಠದಲ್ಲೇ ಜಾಸ್ತಿ ಇರುತ್ತೆ. ಇದು 2035 ಇರೋದ್ರಿಂದ, ಇನ್ನೂ 9 ವರ್ಷ ಇರೋದ್ರಿಂದ, ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ವರೆಗೂ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಮುಂದಿನ ದಶ ಸೂರ್ಯ ಬರೋ ಟೈಮಲ್ಲಿ ಅವರಿಗೆ ಮೆಡಿಸಿನ್ ಕಾಂಬಿನೇಷನ್ನು ಪ್ರೈಮರಿ ಆಗಿದೆ, ಇಂಜಿನಿಯರಿಂಗ್ ಕಾಂಬಿನೇಷನ್ ಸೆಕೆಂಡ್ರಿ ಇದೆ. ಉಚಿತ ಕ್ಲಾಸಸ್ ಬಂದು ಕೂತ್ಕೊಳ್ಳಿ. ಏಪ್ರಿಲ್ 11ನೇ ತಾರೀಕು ಉಚಿತ ಕ್ಲಾಸಸ್ಸು ಬಂದು ಕೂತ್ಕೊಳ್ಳಿ, ನೋಡಿ. ತುಂಬ ಈಸಿ ಸಬ್ಜೆಕ್ಟ್ನ ಹಾಳು ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೊರಟಗೆರೆ ತಾಲೂಕು ಮೇಡಮ್ ನಮ್ದು. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ತಾತನ ಆಸ್ತಿ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಓಕೆ, ಪ್ರಶ್ನೆಶಾಸ್ತ್ರದಲ್ಲಿ ಕೇಳ್ಬೋದು. ಅಂದ್ರೆ ಪ್ರಶ್ನೆಶಾಸ್ತ್ರ ಕೇಳ್ತೀವಿ. ಹೇಳಿ ಒಂದು ಸಂಖ್ಯೆ. 249 ಮೇಡಮ್ ಅವರೇ. ಓಕೆ, ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ ತಾತನ ಆಸ್ತಿ. ನಿಮ್ಗೆ ಎಷ್ಟು ವಯಸ್ಸು? ಅಲ್ಲ ಗುರುಜಿ, ಅಲ್ಲ, ನಿಮ್ಗೆ ಎಷ್ಟು ವಯಸ್ಸು ಅಂತ ಕ್ವಶನ್ ಕೇಳಿದ್ದು. ನಿಮ್ಮ ವಯಸ್ಸೆಷ್ಟು? ನಮ್ದು ವಯಸ್ಸು 55 ಗುರುಜಿ. ಈಗ ನಿಮ್ಮ ತಾತನ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಮ್ ತಾತ ಅಜ್ಜಿ ಯಾರು ಇಲ್ಲ, ನಮ್ ತಾಯಿಯವರು ಇಲ್ಲ ಗುರುಜಿ. ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿ. ಅದನ್ನ ಯಾರು ಚಿಕ್ಕ ಹುಡುಗಿ ಅನ್ಕೊಂಡೆ. ಯಾರೋ ಚಿಕ್ಕ ಹುಡುಗಿ ಮಾತಾಡ್ತಾ ಇರೋದು. 12ನೇ ಮನೆ ಬರ್ತಾ ಇರ್ತಕ್ಕಂಥದ್ದು ಬರಲ್ಲ ಅಂತ ತೋರಿಸ್ತಾ ಇದೆ ಜಾತಕದಲ್ಲಿ. ಪ್ರಶ್ನಾಶಾಸ್ತ್ರದಲ್ಲಿ 12 ಅಂತ ಬಂದ್ರೆ ಬರಲ್ಲ. ದುಡ್ಡು ಏನಾರು ಕೊಟ್ರೆ ಇಸ್ಕೊಳ್ಳಿ ಅಂತ ಫಸ್ಟ್ ಹೇಳ್ತೀನಿ. ದುಡ್ಡು ಕೊಡ್ತಾರಾ? ಅವರು ನಮ್ಮ ಸಾದ್ರ ಮಾವನು ಇಲ್ಲ, ಸಾದ್ರತ್ತೇನು ಇಲ್ಲ. ಅಯ್ಯೋ, ಹೋಗ್ಲಿ ಬಿಡಮ್ಮ. ಯಾರ ಹತ್ರ ಇದೆ ದುಡ್ಡು ಕೊಡ್ತಾರ? ಹೆಂಗೆ ಅಷ್ಟು ಹೇಳಿ ಸಾಕು, ಕತೆ ಬೇಡ ನಮ್ಗೆ. ಅವ್ರು ಏನ್ ಕೊಡ್ತಾರ ಗೊತ್ತಿಲ್ಲ ಗುರುಜಿ. ಅದೇ ದುಡ್ಡು ಕೇಳಿ ತಿರ್ಗಾ ಅವ್ರನ್ನ ಕೇಳೋಣ ಅಂತ ಇದ್ದೀವಿ. ಅಲ್ಲ, ದುಡ್ಡು ಕೇಳಿ. ದುಡ್ಡು ಕೇಳಿದ್ರೆ ಮಾತ್ರ ಬರೋದು. ಯಾಕೆಂದ್ರೆ ಇಲ್ಲಿ ಪ್ರಾಪರ್ಟಿ ಬರ್ತಕ್ಕಂಥ ಕಾಂಬಿನೇಷನ್ನು ಇಲ್ಲಿ ಬರ್ತಾ ಇಲ್ಲ. ಅರ್ಥ ಆಯ್ತಾ? 3, 11, 12 ಬರ್ತಾ ಇದೆ. 3, 11, 12 ಬರ್ತಾ ಇದ್ದಾಗ ಇಲ್ಲಿ ಕಾಂಬಿನೇಷನ್ನು ಇಲ್ಲ. ಸೊ ದುಡ್ಡು ಬರುತ್ತೆ ಅಂತ ಬರ್ತಾ ಇದೆ. ಗಲಾಟೆ ಮಾಡಿದ್ರೆ ಅದು ಸ್ವಲ್ಪ ಅದೇ ಕುಂಕುಮಕ್ಕೆ ಆಮೇಲೆ ಸೀರೆಗೆ ಅಂತಾರಲ್ಲ, ಆ ದುಡ್ಡು ಕೊಡ್ತಾರೆ. ತಗೊಳ್ಳಿ ಅಂತ ಸಜೆಷನ್ ಮಾಡ್ತಾ ಇದ್ದೀನಿ. ಆಸ್ತಿ ಬರೋದು ತೋರಿಸ್ತಾ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡೇಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 11ನೇ ತಾರೀಕು, ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸ್ ಇರೋದು. ಹಾಗೆ 20ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಾ ಇರೋದು. ಕಾಲಾವಕಾಶ ಕಡಿಮೆ ಇದೆ, ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಧಾರವಾಡಲಿಂದ ಮಾಡ್ತಾ ಇದ್ದೇವ್ರಿ. ನಮ್ಮ ಅಣ್ಣನ ಮದುವೆ ಬಗ್ಗೆ ಕೇಳಬೇಕಿತ್ರಿ. ಮದುವೆ ಬಗ್ಗೆ ಡೇಟ್ ಆಫ್ ಬರ್ತ್ ತಗೊಳ್ಳಿ. ಹೇಳಿ, ಡೇಟ್ ಆಫ್ ಬರ್ತ್ ಬೇಗ. 1982 ರೀ. 14ನೇ ತಾರೀಕು 9ನೇ ತಿಂಗಳ ರೀ. ರಾತ್ರಿ 9:09 14/9/82. ಹಾ ರೀ. ಓಕೆ, ಟೈಮು ಟೈಮ್ 9:02 ಬೆಳಗ್ಗೆನಾ ರಾತ್ರಿ? ಓಕೆ, ರಾತ್ರಿ 9:30. ಹುಟ್ಟಿದೂರು ಧಾರವಾಡ ರೀ. ಓಕೆ, ಸರಿ, ಮಾತಾಡಿ. ಗುರೂಜಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. 43 ವರ್ಷ ಆಗಿದೆಯಲ್ಲ, ಯಾವ ಹುಡುಗಿನ ತರೋಣ ಈಗ? ಅವ್ರು ಇಲ್ಲಿ ಅಮ್ಮಿನ ಮನೆ ಧಾರವಾಡ ನೇರ ಹಳ್ಳಿ ರೀ ಅದು. ಅಲ್ಲಮ್ಮ, 43 ವರ್ಷ ತಾನೇ? ಹಾ ರೀ, 43 ವರ್ಷ ರೀ. ಮೊದಲನೇ ಮದುವೆನಾ? ಹಾ, ಮೊದಲೇ ಇದಾರೆ. ಯಾಕೆ ಒಪ್ಕೊಂಡಿಲ್ಲ ಮದುವೆಗೆ? ಅಂದ್ರೆ ನಾವು 4 ಮಂದಿ ಅಕ್ಕಂಗ್ಯಾರಿ ಇದ್ದೀವಿ. ನಮ್ದು ಆಗ್ಲಿ ಅಂತ ಅಂದ್ ಕುಂತ್ ಬಿಟ್ರಿ. ಅವ್ ಮಾಡ್ಕೊರ್ಪ ಏನ. ಆಮೇಲೆ ನಾವ್ ಅಕ್ಕ ಅಂದ್ರು ಕೇಳಲಿಲ್ರಿ. ಮತ್ತೆ ಏಜ್ ಆಗ್ಬಿಡ್ತ್ರಿ. ಯಾರಿಗೆ 5ನೇ ಮನೆ ಮದುವೆ ವಿಚಾರದಲ್ಲಿ 5ನೇ ಮನೆ ಹೆಚ್ಚಾಗಿ ಹೋಗುತ್ತೋ ಆ ಕಾಂಬಿನೇಷನಲ್ಲಿ ವಿವಾಹ ಆಗೋದು ಕಷ್ಟ. ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಅಥವಾ ಮದುವೆ ಆಗದೇ ಇರತಕ್ಕಂಥ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು 5-5-4. ಇವರ ಜಾತಕದಲ್ಲಿ ಅನೇಕ ಗ್ರಹಗಳು ಮದುವೆನ ಆಗಿರೋದ್ರಿಂದ ನೀವು ನೋಡ್ಬೋದು 5-5-5 ಅಂತ ಬಂದರೆ ಮದುವೆ ಇಲ್ಲ. ಸೊ ಇದು ತುಂಬ ಫೋರ್ಸ್ ಮಾಡಬೇಕು, ಆದರೂ ಇವರು ಒಪ್ಪೋದಿಲ್ಲ. ಪ್ರಾಬ್ಲಮ್ ಏನು ಅಂದರೆ ಜಾತಕದಲ್ಲಿ ಆ ಗ್ರಹಗಳು ಒಪ್ಕೋಸೋದಿಲ್ಲ. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಈಗ ಶುಕ್ರದಶ ಮೊನ್ನೆ ತಾನೇ ಮುಗಿದಿದೆ. 2022ಕ್ಕೆ ಮುಗಿದಿದೆ. 3 ವರ್ಷದ ಕೆಳಗಡೆ ಅಲ್ಲಿವರೆಗೂ ಸ್ಟ್ರಾಂಗ್ ಆಗಿತ್ತು. 2-7 ಕಾಂಬಿನೇಷನ್ನು. ಈಗಂತೂ ಸೂರ್ಯ ಇಲ್ಲವೇ ಇಲ್ಲ. ಸ್ವಲ್ಪ ಕಷ್ಟಮ್ಮ ಇದು ಏನು ತುಂಬ ಕಷ್ಟ. ಇದು ಯಾವ ಜಾತಕದಲ್ಲಿ ಏನೂ ಬಂದು ಮಾಡೋಕ್ಕಾಗಲ್ಲ. ನೀವುಗಳೇ ಹುಡುಕಿ ಕೂರಿಸಿ ಬಲವಂತವಾಗಿ ತಾಳಿ ಕಟ್ಟಿಸಿದ್ರೆ ಮದುವೆ. ಇಲ್ಲ ಅಂದರೆ ಇವ್ರಿಗೆ ಮದುವೆ ಅನ್ನೋದು ಕಷ್ಟನೇ. ಮದುವೆ ಆದರೂ ಜೊತೆಯಲ್ಲೂ ಇರೋದಿಲ್ಲ. ಯಾಕಂದರೆ 5ನೇ ಮನೆ 6ನೇ ಮನೆ ಮದುವೆಗೆ ಪ್ರಾಬ್ಲಮ್ಯಾಟಿಕ್ ಆಗಿರ್ತಕ್ಕಂಥದ್ದೇ. ಲೋ ಸಕ್ಸಸ್. ಏನು ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಾಗಲಕೋಟೆಯಿಂದ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮೊಮ್ಮಗನ ಬಗ್ಗೆ ಕೇಳೋದು ಮೇಡಮ್. 19/8. ಓಕೆ. 19. ಹಾಂ, ಇಸ್ವಿ ಹೇಳಿ. ಅದೇ 19ನೇ ಇಸ್ವಿ ಮೇಡಮ್. 2019ನೇ ಇಸ್ವಿ ಮೇಡಮ್. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 5:30 ಮೇಡಮ್, ಸಾಯಂಕಾಲ, ಹೈದರಾಬಾದ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹೈದರಾಬಾದಲ್ಲಿ ಹುಟ್ಟಿರೋದು? ಹೈದರಾಬಾದಲ್ಲಿ ಹುಟ್ಟಿದ್ದಾನೆ ಗುರುಜಿ. ಏನು ಪ್ರಶ್ನೆ? ತೆಲಂಗಾಣ. ಅವ್ನು ಹೆಂಗಿದ್ದಾನಂತ ಕೇಳ್ಬೇಕು ಗುರುಜಿ. ಅವನು ಊಟ ಮಾಡೋದಿಲ್ಲ, ಮತ್ತೆ ಒಂದು ಕಣ್ಣು ಪವರ್ ಇದೆ ಮೇಡಮ್ ಗುರುಜಿ. ಹುಟ್ಟುತ್ತಲೇನ ಒಂದು ಕಣ್ಣು ಚೆನ್ನಾಗಿದೆ, ಒಂದು ಕಣ್ಣು ಪವರ್ ಇದೆ. ಅದು ಸರಿ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ನೋಡಬೇಕು ಹೇಗಿದೆ ಅಂತ. ಉತ್ತರ ಭಾದ್ರಪದ ಅಂದರೆ ಶನಿ. ಹುಟ್ಟಿದಾಗ ಶನಿ 12ನೇ ಮನೇಲಿ ಇರ್ತಕ್ಕಂಥದ್ದು ತೋರಿಸಿದಾಗ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ತೋರಿಸ್ತಾ ಇದೆ. ನರಗಳ ದೌರ್ಬಲ್ಯ, ಕಣ್ಣಿಗೆ ಹೋಗ್ತಕ್ಕಂಥ ನರಗಳು, ಮತ್ತು 12ನೇ ಮನೆ ತೋರಿಸ್ತಕ್ಕಂಥದ್ದು ಗ್ಲೂಕೋಮಾ ಆಗಿರ್ತಕ್ಕಂಥ ಸಾಧ್ಯತೆ. ಡಾಕ್ಟ್ರು ಯಾವ ಕಾಯಿಲೆ ಅಂತ ಹೇಳಿದ್ದಾರೆ?
ಅವನು 7ನೇ ತಿಂಗಳದಾಗ ಹುಟ್ಟಿದ್ದಾನಲ್ಲ ಗುರುಜಿ, ಒಂದ್ ಕೆಜಿನೂ ಇದ್ದಿಲ್ಲ ಗುರುಜಿ ಅವನು. ಅದಕ್ಕೆ ಕೆಜಿ ಅವ್ನ ಬೇರೆ ನರ ಈಗ ಬೆಳವಣಿಗೆ ಕಣ್ಣಿನ ಆಗಿಲ್ಲ. ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಕಣ್ಣಿನ ಬಗ್ಗೆ ಕಣ್ಣಿನ ಬಗ್ಗೆ ಮಾತಾಡಿದಾಗ ನಾ ಮಾತಾಡೋದು ಗುರುಜಿ, ಕಣ್ಣಿನ ಬಗ್ಗೆ 12ನೇ ಮನೆ ಹೇಳೋದು ಗುರುಜಿ. ಬಂದಾಗ ಅಲ್ಲಿ ಗ್ಲೂಕೋಮಾ ಅಂತ ಕರಿತೀವಿ, ಅಥವಾ ಆಪ್ಟಿಕ್ ನರ್ವ್ ಪ್ರಾಬ್ಲಮ್, ಆಪ್ಟಿಕ್ ನರ್ವ್ ಎಂಡಿಂಗ್ ಪ್ರಾಬ್ಲಮ್ಮು. ಯಾಕೆಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಶನಿ ಮತ್ತು ಕೇತುವಿನ ಕಾಂಬಿನೇಷನ್ ನಾವು ನೋಡಿದಾಗ ಅಲ್ಲಿ ನರ್ವಸ್ಸು ಮತ್ತು ಶನಿ ಆ ಒಂದು ಡಿಮ್ ಮಾಡ್ತಕ್ಕಂಥದ್ದು, ಲೈಟ್ ಇಲ್ಲ, ಶನಿಗೆ ಯಾವಾಗಲೂ ಲೈಟ್ ಇರೋಲ್ಲ, ಜಾಸ್ತಿ ದೂರ ಇರ್ತಕ್ಕಂಥದ್ದು. ಎಳ್ಳೆಣ್ಣೆಯನ್ನು ದಾನ ಮಾಡಿ ಮೊದಲು. ಹಾಗೆ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂತ ತಾಯಿ ಹೇಳ್ಕೊಂಡ್ರೂ ಒಳ್ಳೆಯದು. ತದನಂತರ ಅವ್ರ ಕೈಲೂ ಹೇಳಿಸಿ. ಮುಂದೆ ಬರ್ತಕ್ಕಂಥ 2038ವರೆಗೂ ಬುಧ ದೇಶ ಇರೋದ್ರಿಂದ, ಬುಧ 7-7-7 ಬರೋದ್ರಿಂದ ಎಜುಕೇಷನ್ ನಾರ್ಮಲ್ ಆಗಿ ಮಾಡ್ತಾರೆ. ಆದರೆ ಸ್ವಲ್ಪ ಚಿಕಿತ್ಸೆ ಬಂದ್ಬಿಟ್ಟು ಆಯುರ್ವೇದದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಬರುತ್ತೆ. ಸೂರ್ಯನಿಗೆ ಸ್ವಲ್ಪ ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ಸೂರ್ಯನ ನೋಡಬೇಕಾಗತ್ತೆ. ಯಾಕೆಂದರೆ ಶನಿ 12ನೇ ಮನೆ ಹುಟ್ಟಿದಾಗಲೇ ಸ್ವಲ್ಪ ಅಂಧತ್ವ ಬಂದಿರತಕ್ಕಂಥದ್ದು. ಹಾಗೆ 7, 6, 12, 2 ಈ 2 ಕಾಂಬಿನೇಷನ್ನು ನಮಗೆ ಸೂರ್ಯಚಂದ್ರ ಕಾಂಬಿನೇಷನ್ನು 7-8 ಕಾಂಬಿನೇಷನ್ ಬರುತ್ತೆ. ಒಂದು ಎಮರಾಲ್ಡ್ ಕುತ್ತಿಗೆಗೆ ಹಾಕ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಪ್ರಶ್ನೆ ಹೇಳಿ, ಡೇಟ್ ಆಫ್ ಬರ್ತು. ಪ್ರಶ್ನಾಶಾಸ್ತ್ರ ಅಂತ ಹೇಳಿದ್ರು. 1 to 241 ನಂಬರ್ ಹೇಳಿ. 18. ಏನು ವಿಚಾರ? ಗುರುಜಿ ಕಂಪ್ನಿ ಚೇಂಜ್ ಮಾಡಬೇಕು ಅಂತ ಇದೀನಿ, ಅದು ಆಪರ್ಚುನಿಟಿನ ಸಿಕ್ಕಿದೆ. ರೂಲಿಂಗ್ ಪ್ಲಾನೆಟಲ್ಲಿ 12, 11, 11, 12, 4 ದಶ, ಸೂರ್ಯ ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2026 ಜನವರಿಗೆ ಮುಗೀತು. ಈಗ 26 ಶನಿ ಬಂದಿದೆ. 26 ಮಾರ್ಚ್ ಆದ ನಂತರ ಬುಧನಲ್ಲಿ ಚೇಂಜ್ ಇದೆಯಾ? ನೆಕ್ಸ್ಟು ಕೇತುನಲ್ಲಿ 5 ಕಾಂಬಿನೇಷನ್, 5-9 ಕಾಂಬಿನೇಷನ್ ಬರಬೇಕು. 5ನೇ ಕಾಂಬಿನೇಷನ್ ಬಂದಿಲ್ಲ. ಬಟ್ ಆದರೆ ನೀವು ಕೆಲಸ ಬಿಡ್ತಕ್ಕಂಥ ಚಾನ್ಸಸ್ಸು ತೋರಿಸ್ತಾ ಇದೆ. ಯಾಕೋ ಪ್ರೆಷರ್ಗೆ ಮೇ ಆದಮೇಲೆ ಕೆಲಸ ಬಿಡ್ತಕ್ಕಂಥ ತೋರಿಸ್ತಾ ಇದೆ. ಮೇಯಿಂದ ಹೆಚ್ಚು ಕಮ್ಮಿ ಜುಲೈ ಒಳಗಡೆ ಕೆಲಸ ಸಿಗುತ್ತೆ. 9-5 ಚಿಕ್ಕದಾಗಿ ಬರ್ತಾ ಇದೆ. ಜಾಯ್ನ್ ಆಗಿ. ಕಂಪ್ನೀಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ. ಯಾಕಂದರೆ ಕೇತು ಬಂದಾಗ ಕೆಲಸ ಬಿಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. 12 ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೊಸರನ್ನು ದಾನ ಮಾಡಿ, ಮೊಸರು ಕರ್ಡ್ಸ್ದು ದಾನ ಮಾಡಿ. ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು 11-10 ನಿಮ್ಮ ಒಂದು ಕೆಲಸದಲ್ಲಿ ಬಲಗೈ ಮಧ್ಯದ ಬೆರಳಿಗೆ ಬ್ಲೂ ಸಫೈರ್ ಯಾವಾಗಲೂ ಹಾಕ್ಕೊಂಡಿದ್ರೆ ಲಾಭಕಾರಿಯಾಗಿರುತ್ತೆ. ಹಾಗೆ ಒಂದು 12 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಯಾಕಂದರೆ ಸೂರ್ಯದಶ 2029ವರೆಗೂ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿರೋದ್ರಿಂದ ಚೇಂಜ್ ಮಾಡ್ಕೊಳ್ಳಿ. ಬಟ್ ಕೆಲಸ ಬಿಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸೈಲೆಂಟಾಗಿರಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ನೀವು ಆಗಲೇ ಹೇಳಿದ್ರಿ ಯಾವುದೇ ಕೋರ್ಸ್ ಕೂಡ ತಗೊಳ್ಬೋದು ಅಂತ ಜಾತಕದಲ್ಲಿ ಗೊತ್ತಾಗುತ್ತೆ, ಅಥವಾ ನಾವು ಏನು ಜ್ಯೋತಿಷ್ಯ ಕಲ್ತಾಗ ತಿಳ್ಕೊಳ್ಬೋದು ಅಂತ. ಅಷ್ಟು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಬೋದಿದೆಯಾ ಅದನ್ನು? ಈಗ ಎಲ್ಲರಿಗೂ ಒಂದೊಂದು ಕರ್ಮಫಲ ಅಂತ ಇರುತ್ತೆ. ಗ್ರಹಗಳು ಕೂಡ ನಮ್ಮ ಜೀವನ ಅಂದರೆ ನಾವು ಹುಟ್ಟಿರ್ತಕ್ಕಂಥ ಭೂಮಿ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದೇ ಇರುತ್ತೆ. ಪ್ರಕೃತಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ಮೇಲೆ. ಈಗ ಸೂರ್ಯ ಬಂದಿಲ್ಲ ಅಂದರೆ ನಾವು ಯಾರೂ ಇರೋದೇ ಇಲ್ವಲ್ಲ. ಒಂದು ವಾರ ಸೂರ್ಯ ಬಂದಿಲ್ಲ ಅಂದರೆ ನಾವು ಇಲ್ಲವೇ ಇಲ್ಲ. ಚಂದ್ರ ಇಲ್ಲ ಅಂತಂದರೆ ಅಲೆಗಳಿಲ್ಲ ಅಂತಂದರೆ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ ಅಂದರೆ ನಮಗೆ ತಿನ್ನೋಕ್ಕೆ ಆಹಾರ ಇಲ್ಲ. ಸದ್ಯಕ್ಕೆ ಈಗ ಗ್ಯಾಸ್ ಕೂಡ ನ್ಯಾಚುರಲಾಗೇ ಬರ್ತಾ ಇರೋದು. ಯಾಕೆ ನಮ್ಮ ಹಿಂದೂ ಧರ್ಮ ಪ್ರಕೃತಿ ಮೇಲೆ ಅಷ್ಟು ಅವಲಂಬಿತವಾಗಿದೆ ಅಂತಂದರೆ, ಇವತ್ತು ನಾವು ಏನೇನು ಉಪಯೋಗಿಸ್ತೀವಿ, ಇವತ್ತೇನು ಕರೆಂಟ್ ಹಾಕ್ಕೊಂಡು ಫ್ಯಾನ್ ಹಾಕ್ಕೊಂಡಿದ್ದೀವಿ, ಟಿ ವಿ ಹಾಕ್ಕೊಂಡಿದ್ದೀವಿ, ಅದಕ್ಕೊಂದು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತಾಯಿದೆ. ಅದೊಂದು ನೀರಿಂದನೋ ಅಥವಾ ಒಂದು ಕಲ್ಲಿದ್ದಲಿಂದನೋ ಅಥವಾ ವಿಂಡ್ ಪವರಿಂದನೋ, ಈ 3 ಪವರಿಂದ ನಮಗೆ ಇವತ್ತು ಕರೆಂಟ್ ಬರ್ತಾಯಿದೆ. ಪ್ರಕೃತಿಯಿಂದನೇ ಬರ್ತಾ ಇರೋದು. ಪ್ರಕೃತಿಯಿಂದ ಇಷ್ಟೊಂದು ನಮಗೆ ಬೆನಿಫಿಟ್ ಆಗ್ತಾಯಿದ್ರೆ ನಮ್ಮ ಋಷಿಮುನಿಗಳು ಗ್ರಹದಿಂದನೂ ಏನೋ ಬೆನಿಫಿಟ್ ಆಗ್ತಾ ಇರ್ಬೋದು ನಮ್ಮ ಜೀವನಕ್ಕೆ ಅಂತ ಕಂಡುಹಿಡಿದ್ರು. ಅದು ನಿಜ ಆಗಿದೆ. ಯಾರ್ಯಾರು ಜ್ಯೋತಿಷ್ಯವನ್ನು ನಂಬಲ್ಲ, ನೀವು ಪ್ರಕೃತಿನ ನಂಬ್ತಾ ಇಲ್ಲ ಅಂತ ಅರ್ಥ. ನಿಮ್ಮ ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ನಿಮಗೆ ಉಸಿರಾಡ್ತಾ ಕೊಡ್ತಾ ಇದೆ, ಅಷ್ಟು ಥಿಂಕ್ ಮಾಡಿ ಸಾಕು. ನಾಳೆ ಗಾಳಿನೇ ನಿಂತೋಯ್ತು ಬರೋದು, ನಾವೆಲ್ಲ ಸತ್ವಿ. ಅಂದರೆ ಗಾಳಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಎಷ್ಟು ಸತ್ಯವೋ, ಗ್ರಹಗಳ ಮೇಲೂ ನಾವು ಅವಲಂಬಿತವಾಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಆದರೆ ಇದ್ರ ಜೊತೆಗೆ ಸ್ವಲ್ಪ ನಮಗೆ ವಿವೇಕವನ್ನು ಕೊಟ್ಟಿರ್ತಕ್ಕಂಥದ್ದು. ವಿವೇಕವನ್ನು ಕೊಟ್ಟಿದೆ ಅಂತಂದರೆ ಥಿಂಕಿಂಗ್ ಪವರ್ ಕೊಟ್ಟಿರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಅದರ ಎಫೆಕ್ಟು ಪ್ಲಸ್ ಥಿಂಕಿಂಗ್ ಎರಡೂ ಸೇರಿದ್ರೆ ನಾವು ಮುಂದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೋಗ್ಬೋದು. ಅದೇ ಥರ ಜಾತಕವನ್ನು ಕಲಿತ್ರೆ ಡೆಫಿನೆಟ್ಲಿ ನಮಗೆ ಈಸಿ ಗೋಯಿಂಗು, ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಇದು ವಿಚಾರ. ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ.
ಬಂದು ಜಾಯ್ನ್ ಆಗಿ ಸ್ಯಾಟರ್ಡೆ. ಅದಾದ ನಂತರ ಡಿಸೈಡ್ ಮಾಡ್ಕೊಳ್ಳಿ ಏಪ್ರಿಲ್ 20ನೇ ತಾರೀಕು ಎಷ್ಟು ಅದ್ಭುತವಾಗಿ ಕಲಿಬೋದು ನೀವು ಅಂತ. ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದುವರೆಗೂ ಗುರುಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮ್ಮ ನಕ್ಷತ್ರ ನಾಡಿಯ ದಿನೇಶ್ ಗುರುಗಳನ್ನ ಪಡೆದಿರೋವಂಥ ನಾವೇ ಧನ್ಯರಾಗಿದ್ದೀವಿ. ಯಾಕೆಂದರೆ ಈ ಕಾಲದಲ್ಲಿ ದೇವರೇ ಇಲ್ಲ ಅನ್ನೋ ಜನಗಳ ಮಧ್ಯದಲ್ಲಿ ಸನಾತನ ಧರ್ಮ ಇದೆ, ದುಡ್ಡು ಒಂದೇ ಆಸ್ತಿ ಇಲ್ಲ, ನಾವು ಮಾಡೋ ಅಂಥ ಕೆಲಸ ಕಾರ್ಯ ಸೇವೆ ಇದು ನಮ್ಮ ಮುಂದಿನ ಜನ್ಮದ ಆಸ್ತಿ ಅಂತ ಹೇಳಿ ಪರಿಚಯ ಮಾಡಿಸಿ, ಏನು ನಮ್ಮ ಸನಾತನ ಧರ್ಮದಲ್ಲಿ ಹಿಂದಿನ ಋಷಿಮುನಿಗಳು ಏನು ಕೊಟ್ಟಿದ್ದಾರೆ, ನಾವು ಹಿಂದೆ ಮಾಡಿರೋವಂಥ ಕರ್ಮಗಳಲ್ಲಿ ಆ ಪ್ರಾರಬ್ಧ ಅನ್ನೋ ವಿಚಾರ ಏನಿದೆ ಅದನ್ನು ನಾವೀಗ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಒಂದು ಏನು ನಾವು ಕಾಣದೇ ಇರೋವಂಥ ಪ್ರಪಂಚದಲ್ಲಿ ಬ್ಯಾಟ್ರಿ ಹಾಕಿ ಹುಡುಕ್ತಾ ಇದ್ದೀವಿ. ಆ ಥರ ನಾವು ಮುಂದಿನ ನಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಜ್ಯೋತಿ ಅನ್ನೋ ಬೆಳಕಿನಲ್ಲಿ ನಾವು ಕಂಡುಕೊಂಡು ನಮ್ಮ ದಿನೇಶ್ ಗುರುಗಳಿಂದ ನಾವು ಪಾಠ ಕಲಿತು